ಫ್ರೆಂಡ್ಸ್, ವೆಲ್ಕಮ್ ಟು ನನ್ನ ಪುಟ್ಟ ಜಗತ್ತು. ಎಲ್ಲರಿಗೂ ನನ್ನ ಪುಟ್ಟ ಜಗತ್ತಿಗೆ ಸ್ವಾಗತ. ಇವತ್ತೇನಪ್ಪ ಅಂದರೆ, ಮಗು ಆದಮೇಲೆ ಒಬ್ಬ ತಾಯಿಯ ಪರಿಸ್ಥಿತಿ ಹಾಗೂ ಮನಸ್ಥಿತಿ ಹೇಗಿರುತ್ತೆ, ನನ್ನ ಪರಿಸ್ಥಿತಿ ಮನಸ್ಥಿತಿ ಹೇಗಿದೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋಬೇಕು ಅಂತಿದ್ದೀನಿ. ಏನಪ್ಪ ಪರಿಸ್ಥಿತಿ ಮನಸ್ಥಿತಿ ಅಂದರೆ, ಈಗ ಮಗು ಆದ ತಕ್ಷಣ ಬಾಣಂತಿಯರಿಗೆ ನೀರು ಕೊಡಬಾರ್ದು, ಊಟ ಜಾಸ್ತಿ ತಿನ್ನಬಾರ್ದು, ಹಾಗೆ ಹೀಗೆ ಅಂತ ಗಟ್ಟಿ ಗಟ್ಟಿ ತಿನ್ನಬೇಕು ಅಂತೆಲ್ಲ ಇರುತ್ತೆ. ಹಾಗೆ ನನಗೂ ಕೂಡ ಏನಪ್ಪ ಅಂದರೆ, ಒಂದು ಲೋಟ ನೀರು, ಒಂದು ಸ್ವಲ್ಪ ಅನ್ನ, ಅದಕ್ಕೆ ಪೆಪ್ಪರ್ ಪೌಡರು, ಸ್ವಲ್ಪ ಗೀ ಮತ್ತು ಸಾಲ್ಟು ಮತ್ತು ಬೆಳ್ಳುಳ್ಳಿ ಹಾಕ್ಕೊಡೋರು. ಇಷ್ಟಿಷ್ಟೇ ಊಟ ಕೊಡೋರು. ಏನಪ್ಪ ಅಂದರೆ, ಈಗ ಅದು ನಮಗೆ ಕನ್ವಿನ್ಸ್ ಆಗಲ್ಲ. ಆ ಊಟ ನಮಗೆ ಕನ್ವಿನ್ಸ್ ಆಗಲ್ಲ. ಯಾಕಾಗಲ್ಲ ಅಂದರೆ, ಇವರೇನಪ್ಪ ಒಂದು ಬಾಣಂತನನ ಬಾಣಂತನ ಅಂದರೆ ಮಗು ಆಗೋಕ್ಕಿಂತ ಮುಂಚೆ ಪ್ರೆಗ್ನೆಂಟ್ ಇರ್ಬೇಕಾದ್ರೆ ಚೆನ್ನಾಗಿ ತಿನ್ನು 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 ಅಂತ ಕೊಡ್ತಾರೆ. ಮಗು ಆದ ತಕ್ಷಣ ಎಲ್ಲನೂ ಕಮ್ಮಿ ಮಾಡ್ತಾರೆ ಅನ್ನೋದಕ್ಕೆ ಕೊಡೋದೇ ನಿಲ್ಲಿಸ್ಬಿಡ್ತಾರೆ. ಈ ಹಣ್ಣು ಕೊಟ್ಟರೆ ಹೊಟ್ಟೆ ದಪ್ಪ ಆಗುತ್ತೆ, ಕರುಳು ದಪ್ಪ ಆಗುತ್ತೆ, ಹಾಗೆ ಹೀಗೆ ಅಂತೆಲ್ಲ ಹೇಳಿ ನನಗಂತೂ ಏನೂ ಕೊಡ್ತಿರಲಿಲ್ಲ. 1 ತಿಂಗಳು ಮಾತ್ರ ನಾನು ತಿನ್ನಲಿಲ್ಲ. ನನಗೆ ಅವ್ರು ಕೊಡೋದು ಕನ್ವಿನ್ಸ್ ಆಗಲಿಲ್ಲ. ಆಗ 1 ತಿಂಗಳು ನಾನು ಅವ್ರು ಕೊಡೋದನ್ನ ತಿಂದೆ. ಬೇರೇನೂ ತಿನ್ನಲಿಲ್ಲ, ಅವ್ರು ಕೊಡೋದನ್ನಷ್ಟೇ ತಿಂತಿದ್ದೆ. ಈಗ ಏನು ಮಾಡಿಬಿಟ್ಟಿದ್ದಾರೆ ಅಂದರೆ, ಬಾಣಂತನನ ಒಂದು ಕಾಯಿಲೆ ಅನ್ನೋ ಥರ ಕನ್ಸಿಡರ್ ಮಾಡಿಬಿಟ್ಟಿದ್ದಾರೆ. ಬಾಣಂತನ ಒಂದು ಕಾಯಿಲೆ ಅನ್ನೋದನ್ನ ಅವರು ಕಾಯಿಲೆ ಅಂತ ತಿಳ್ಕೊಳ್ಳೋದ್ರಿಂದ ಏನೂ ನಮಗೆ ಕೊಡ್ತಾಯಿಲ್ಲ. ಹಾಗಾಗಿ ಅದು ಒಂದು ಊಟ ಕೊಡದೆ ಹೊಟ್ಟೆ ತುಂಬಿದ್ರೆ ಮೈಂಡ್ ಫ್ರೀ ಇರುತ್ತೆ. ಈ ಹೊಟ್ಟೆ ತುಂಬಲಿಲ್ಲ ಅಂದರೆ ನಮ್ಮ ಮೈಂಡ್ ಫ್ರೀ ಇರೋಲ್ಲ. ಹಾಗೆ ಕೆಲವು ಡಿಪ್ರೆಷನ್ಗೆ ಹೋಗ್ತಾರೆ ಮಗು ಆದಮೇಲೆ. ಆ ಮಗುನ ನೋಡ್ಕೊಂಡು ತುಂಬ ಕಷ್ಟ ಎಲ್ಲ ಆಗುತ್ತೆ ಅಂತೆಲ್ಲ ಇರುತ್ತಲ್ಲ. ಏನಂದರೆ, ಊಟ ಚೆನ್ನಾಗಿ ಮಾಡಬೇಕು, ನೀರು ಚೆನ್ನಾಗಿ ಕುಡಿಬೇಕು, ಎಲ್ಲನೂ ಮಾಡ್ಬೋದು, ಏನೂ ಮಾಡ್ಬಾರ್ದು ಅನ್ನೋಂಗಿಲ್ಲ, ಎಲ್ಲ ಮಾಡ್ಬೋದು. ನಮ್ಮ ಮನೇಲೂ ಅಷ್ಟೇ. ಏನಪ್ಪ ಅಂದರೆ, ಪಾಪುನ ನೋಡೋಕ್ಕಂತ ಬರ್ತಾರೆ, ಪಾಪುನ ನೋಡ್ತಾರೆ. ಪಾಪುನ ನೋಡ್ಬಿಟ್ಟು ಹೇಳ್ತಾರೆ, ಅಯ್ಯೋ ಒಂದು ಪಾಪು ಚೆನ್ನಾಗಿದೆ, ಇನ್ನೊಂದು ಪಾಪು ತುಂಬ ಸಣ್ಣ ಇದೆ, ಈ ಪಾಪುಗೆ ಹಾಲು ಸಾಲ್ತಿಲ್ವೇನೋ, ಹಾಲು ಸಾಕಾಗ್ತಿಲ್ಲ, ತಿನ್ನೋಕೆ ಕೊಟ್ಬಿಡಿ, ಇಲ್ಲಾಂದರೆ ಹಿಂಗೆ ಇರುತ್ತೆ, ಒಣ್ಕೊಂಡೋಗುತ್ತೆ ಪಾಪು ಅಂತೆಲ್ಲ ಹೇಳ್ತಾರೆ. ನಾವೆಲ್ಲ 15 ದಿವಸಕ್ಕೇ ತಿನ್ನೋಕೆ ಕೊಟ್ಟಿದ್ದೀವಿ, ನೀವಿನ್ನೂ ತಿಂಗಳು 6 ಆದ್ರೂ ತಿನ್ನೋಕೆ ಕೊಡೋಲ್ಲ, ಹಂಗೆ ಹೆಂಗೆ ಅಂತೆಲ್ಲ ಹೇಳ್ತಾರೆ. ಅಲ್ಲ, ನಮಗೇನೆ ಕೆಲವೊಂದು ಸತಿ ಏನಾದ್ರು ತಿಂದರೆ ಅದನ್ನ ಜೀರ್ಣಿಸ್ಕೊಳ್ಳೋದು ತುಂಬ ಕಷ್ಟ ಇರುತ್ತೆ. ಜೀರ್ಣಿಸ್ಕೊಳ್ಳೋಕ್ಕೆ ಆಗಲ್ಲ. ಅದರಲ್ಲಿ ಆ ಎಳೆ ಪಾಪು, ಪುಟ್ಟ ಪಾಪು ಏನು ತಾನೇ ಜೀರ್ಣಿಸ್ಕೊಳ್ಳುತ್ತೆ, ಆಗಲ್ಲ ಅದಕ್ಕೆ. ಅದಕ್ಕೇನಪ್ಪ ಅಂದರೆ, ಅವ್ರ ಮಾತು ಕೇಳಿ ನಾವು ಸ್ವಲ್ಪ ಏನಂದರೆ ಕಿವಿಗೆ ಹಾಕ್ಕೊಂಡು ಬೇಜಾರಲ್ಲಿರೋದು, ಅದನ್ನೇ ಹೌದೇನೋ, ನನ್ನ ಎದೆ ಹಾಲು ಸಾಕಾಗ್ತಾ ಇಲ್ವೇನೋ, ಬೇರೆ ಏನಾರು ಕೊಡಬೇಕೇನೋ ಅಂತೆಲ್ಲ ಇರುತ್ತೆ. ಏನಿಲ್ಲ, 6 ತಿಂಗಳ ಗಂಟ ನಮಗೆ ಒಬ್ಬ ತಾಯಿಗೆ ಗೊತ್ತಾಗುತ್ತೆ ಪಾಪುಗೆ ಹಾಲು ಸಾಲ್ತಾ ಇದೆಯಾ, ಸಾಲ್ತಾ ಇಲ್ವಾ, ಏನು ಬೇಕು ಏನು ಬೇಡ ಅನ್ನೋದು ಒಬ್ಬ ತಾಯಿಗೆ ಗೊತ್ತಾಗ್ಬಿಡುತ್ತೆ. ಸೊ ಹಾಗಾಗಿ ನಾವು ಯಾರ ಮಾತಿಗೂ ತಲೆ ಕೆಡಿಸ್ಕೊಳ್ಳೋ ಅಂಥ ಅವಶ್ಯಕತೆ ಏನು ಬೀಳೋದಿಲ್ಲ. ಮತ್ತೇನಪ್ಪ ಅಂದರೆ, ಹಾಲು ಸಾಲ್ತಾ ಇಲ್ಲ ಅಂತಾರೆ, ಮಕ್ಕಳು ಆ್ಯಕ್ಟಿವ್ ಆಗಿದ್ದರೆ ಸಾಕು. ನನ್ನ 2 ಮಕ್ಕಳು ಆ್ಯಕ್ಟಿವ್ ಆಗಿದ್ದಾರೆ, ಏನೂ ತೊಂದರೆ ಇಲ್ಲ, ಚೆನ್ನಾಗಿ ಹಾಲು ಕುಡಿತಾರೆ, ಚೆನ್ನಾಗಿ ಆಟ ಆಡ್ತಾರೆ, ನಾನು ಹೇಳಿದ್ದಕ್ಕೆ ರಿಯಾಕ್ಟ್ ಮಾಡ್ತಾರೆ, ಎಲ್ಲನೂ ಮಾಡ್ತಾರೆ, ಯಾವ ಪ್ರಾಬ್ಲಮ್ಮು ಕಾಣಿಸ್ತಿಲ್ಲ. ಅದರ ಅರ್ಥ ಏನು, ಹಾಲು ಸಾಕಾಗ್ತಿದೆ ಅವರಿಗೆ, ಸಾಕು. ಅದು ಬೇಕಾದಾಗ ನಮಗೆ ಗೊತ್ತಾಗುತ್ತೆ ಕೊಡಬೇಕು ಅಂತ, ಅವಾಗ ಕೊಟ್ಟರೆ ಸಾಕು. ಅದಕ್ಕಿಂತ ಮುಂಚೆ ಯಾವ ಅವಶ್ಯಕತೆನೂ ಬೀಳೋದಿಲ್ಲ. ಮತ್ತು ಇನ್ನೊಂದೇನಪ್ಪ ಅಂದರೆ, ನೀರು ಕುಡಿಬೇಡಿ, ನೀರು ಕುಡಿದ್ರೆ ಹಾಲು ನೀರಾಗುತ್ತೆ ಅನ್ನೋದೊಂದಿರುತ್ತೆ. ಹಾಲು ನೀರಾಗುತ್ತೆ ಇಲ್ಲ, ಏನೂ ಆಗಲ್ಲ. ನೀರು ಚೆನ್ನಾಗಿ ಕುಡಿಬೇಕು, ಏನೂ ಆಗಲ್ಲ. ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂದರೆ ಹಾಲು ಕುಡಿದ್ರೆ ನೀರು ಕುಡಿದ್ರೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಅದರಿಂದಾಗಿ ನೀರು ಚೆನ್ನಾಗಿ ಕುಡಿಬೇಕು. ತರಕಾರಿ ಮತ್ತು ಊಟದ ವಿಷಯದಲ್ಲೂ ಅಷ್ಟೇ, ಊಟ ತಿಂದರೆ ದಪ್ಪ ಆಗಿಬಿಡ್ತಾರೆ, ಹೊಟ್ಟೆ ದಪ್ಪ ಆಗಿಬಿಡುತ್ತೆ, ಮಗುಗೆ ಜೀರ್ಣ ಆಗೋಲ್ಲ ನೀನು ತಿಂದರೆ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ಏನಿಲ್ಲ, ನಮ್ಮ ಮನೇಲಿ ನಾನಂತೂ ತುಂಬ ಚೆನ್ನಾಗಿ ಊಟ ಮಾಡಿದ್ದೀನಿ, ತುಂಬ ನೀರು ನಾನು ಪ್ರೆಗ್ನೆಂಟ್ ಇರುವಾಗ ನೀರು ಸ್ವಲ್ಪ ಕಮ್ಮಿನೇ ಕುಡಿದೆ. ಮತ್ತು ಈಗ ಪ್ರೆಗ್ನೆಂಟ್ ಅನ್ನೋಕ್ಕಿಂತ ಮುಂಚೆ ಎಲ್ಲ ನಾನು ನೀರು ಕುಡಿತಾನೇ ಇರಲಿಲ್ಲ, ಊಟ ಮಾಡಿದ್ರೂ ನೀರು ಕುಡಿತಿರಲಿಲ್ಲ. ಈಗಂತೂ ನನಗೆ ನೀರು ಎಷ್ಟೊತ್ತು ನೋಡಿದ್ರೂ ನೀರು ಕುಡಿತಾನೇ ಇರ್ತೀನಿ. ಸೊ ಹಾಗಾಗಿ ನೀರು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದಿದೆ, ಏನೂ ತೊಂದರೆ ಇಲ್ಲ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ, ಹೋಗ್ತಾರೆ ಬರ್ತಾರೆ,
ಅಯ್ಯೋ! ಏನು ಪಾಪು ಹಿಂಗಿದೆ, ಪಾಪು ಕರ್ರಗಿದ್ರು ಹೇಳ್ತಾರೆ, ಬೆಳ್ಳಗಿದ್ರು ಹೇಳ್ತಾರೆ, ಸಣ್ಣಕ್ಕಿದ್ರು ಹೇಳ್ತಾರೆ, ದಪ್ಪಕ್ಕಿದ್ರು ಹೇಳ್ತಾರೆ, ಕೂದಲಿದ್ರು ಹೇಳ್ತಾರೆ, ಕೂದಲಿಲ್ಲ ಅಂದರೂ ಹೇಳ್ತಾರೆ. ನಾನಂತೂ ಸಾಕಷ್ಟು ಕೇಳಿಬಿಟ್ಟಿದ್ದೀನಿ. ಪಾಪು ಒಂಚೂರು ಏನಾದರೂ ಶೀತ ಆಯಿತು ಅಂದ ತಕ್ಷಣ ಇವಳಿಂದನೇ ಶೀತ ಆಗಿದೆ, ಇವಳಿಗೆ ಶೀತ ಇಲ್ಲದೆ ಪಾಪುಗೆ ಹೆಂಗೆ ಶೀತ ಬರುತ್ತೆ, ಯಾರಿಂದ ಬರುತ್ತೆ, ಇವಳಿಂದನೇ ಬರಬೇಕು, ಇನ್ನೆಂಗೆ ಬರುತ್ತೆ, ಹೇಳಿದ ಮಾತು ಕೇಳಲ್ಲ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ಆದರೆ ತಾಯಿಗೆ ಶೀತ ಇದ್ದರೆ ತಾನೇ ಮಗುಗೆ ಶೀತ ಬರೋದು. ತಾಯಿಗೆ ಶೀತ ಇಲ್ಲ ಅಂದಮೇಲೆ ಮಗುಗೆ ಹೇಗೆ ಬರುತ್ತೆ? ಹೌದು, ಅವ್ರು ಹೇಳೋದು ಫುಲ್ ನಾನ್ಸೆನ್ಸ್ ಅದು. ಬರುತ್ತೆ ಶೀತ, ಯಾವಾಗ ಬರುತ್ತೆ? ನಾವು ಪಾಪುನ ನೋಡಕ್ಕೆ ಬರ್ತಾರೆ, ಪಾಪುನ ನೋಡಕ್ಕೆ ಬಂದು ಕೈ ತೊಳಿದೆ, ಕಾಲು ತೊಳಿದೆ, ಅವ್ರಿಗೆ ಶೀತ ಇದ್ಕೊಂಡು ಪಾಪುನ ಇದ್ಕೊಂಡು ಮುದ್ದಾಡ್ತಾರಲ್ಲ, ಅವಾಗ ಶೀತ ಬಂದೇ ಬರುತ್ತೆ. ಅದು ಅವರಿಗೆ ಅದನ್ನ ತಲೆಗೆ ತಗೊಳ್ಳೋಂಥ ಇದಿರಲ್ಲ. ಬಂದು ಆಟ ಆಡಿಸ್ತಾರೆ, ಎಲ್ಲ ಮಾಡಾದ್ಮೇಲೆ ಇವಳಿಂದ ಬಂತು, ತಾಯಿಯಿಂದ ಮಗುಗೆ ಬಂತು, ತಾಯಿಯಿಂದ ಎಲ್ಲ ತಾಯಿಯಿಂದ ಮಗುಗೆ ಬಂತು, ತಾಯಿಯಿಂದ ಮಗುಗೆ ಬಂತು, ತಾಯಿಯಿಂದ ಮಗುಗೆ ಬಂತು. ಇಲ್ಲ, ಅದು ಏನು ಅಂದರೆ ತಾಯಿಯಿಂದ ಮಗುಗೆ ಬಂದಿರಲ್ಲ, ಈಗ ಬಂದು ಹೋಗಿರ್ತಾರಲ್ಲ ಅವರಿಂದ ಬರುತ್ತೆ. ಅದನ್ನ ಬಿಟ್ಟು ಎಲ್ಲ ಪ್ರತಿಯೊಂದಕ್ಕೂ ತಾಯಿನ ಬ್ಲೇಮ್ ಮಾಡೋದು, ತಾಯಿನ ಎಲ್ಲದಕ್ಕೂ ಎಲ್ಲ ಇವಳಿಂದನೇ ಆಯಿತು ಅಂತಾರೆ. ಅದರಿಂದ ಬೇಜಾರಾಗುತ್ತೆ. ಇನ್ನೊಂದೇನಪ್ಪ ಅಂದರೆ ಪ್ರೆಗ್ನೆಂಟ್ ಇರಬೇಕಾದ್ರೆ ತುಂಬ ಚೆನ್ನಾಗಿ ಕೇರ್ ಮಾಡ್ತಿರ್ತಾರೆ. ಆಗಾಗ ಬರೋದು, ಹಣ್ಣು ಕೊಡೋದು, ಊಟ ಕೊಡೋದು ಎಲ್ಲನೂ ಮಾಡ್ತಾಯಿರ್ತಾರೆ. ಸಡನ್ನಾಗಿ ಮಗು ಆದ ತಕ್ಷಣ ಎಲ್ಲ ನಿಲ್ಲಿಸ್ಬಿಡ್ತಾರೆ. ಮಗು ಆದ ತಕ್ಷಣ ಏನಪ್ಪ ಅಂದರೆ ಪಾಪು ಹಾಲು ಕುಡಿತಾ, ಪಾಪು ಏನು ಮಾಡ್ತಿದ್ದೆ, ಪಾಪು ಚೆನ್ನಾಗಿದೆಯಾ, ಪಾಪು ಆಟ ಆಡ್ತಿದ್ಯಾ, ಪಾಪು ಯಾಕೆ ಅಳ್ತಿದ್ದೆ, ಪಾಪು ಕುಡಿತಾ, ಪಾಪು ಕುಡಿಲಿಲ್ವ, ಪಾಪು ಕುಡಿತಾ, ಪಾಪು ಕುಡಿಲಿಲ್ವಾ ಅಂತಾರೆ. ಅಂದರೆ ಅವ್ರು ಕೇಳೋದು ತಪ್ಪಲ್ಲ, ಅಂದರೆ ಅವಳಿಗೆ ನನಗೇನಪ್ಪ ಅಂದರೆ ನನ್ನ ಕೇಳ್ತಾ ಇಲ್ವಲ್ಲ, ನನ್ನೂ ಕೇಳಬೇಕು, ಇವ್ರು ಅವಾಗ ಕೇಳ್ತಾಯಿದ್ರು ಇವಾಗ ಕೇಳ್ತಾ ಇಲ್ಲ ಅನ್ನೋದು ತುಂಬ ಬೇಜಾರಾಗುತ್ತೆ. ಅದರಿಂದ ಅದೊಂದು ಬೇಜಾರು, ಮತ್ತು ಊಟ ಕೊಡಲ್ಲ ಅದೊಂದು ಬೇಜಾರು. ಏನಪ್ಪ ಅಂದರೆ ಎಲ್ಲ ತಿಂದರೆ ಎಲ್ಲನೂ ಚೆನ್ನಾಗಿರುತ್ತೆ, ಯಾವುದನ್ನೂ ನಿಲ್ಸಕ್ಕೆ ಹೋಗ್ಬಾರ್ದು. ಮತ್ತು ಇನ್ನೊಂದೇನಪ್ಪ ಅಂದರೆ ಬಾಣ್ತಿ ಆದ ತಕ್ಷಣ ಅವಳದು ಡ್ರೆಸ್ಸಿಂಗ್ ಸೆನ್ಸಿಗೆ ಇರಬೇಕು ಅಂದರೆ ನೈಟಿ ಮೇಲೆ ಒಂದು ಸ್ವೆಟರ್ ಮೇಲೆ ಒಂದು ಸ್ಕಾರ್ಫು ಎಲ್ಲ ಹಾಕ್ಕೊಂಡಿದ್ರೆ ಮಾತ್ರ ಅವಳು ಬಾಣ್ತಿ. ಈಗ ಬೇರೆ ಬಟ್ಟೆ ಚೂಡಿದಾರ್ ಆಗಲಿ, ಟಿ ಶರ್ಟು, ಪ್ಯಾಂಟು ಈ ಥರ ಹಾಕಿದ್ರೆ ಇವಳು ಬಾಣ್ತಿ ಥರನೇ ಇದ್ದಾಳ, ಇವಳು ಬಾಣ್ತಿನ ನೈಟಿ ಹಾಕೋದ್ಬಿಟ್ಲು ಟಿ ಶರ್ಟು ಪ್ಯಾಂಟು ಸಿಕ್ಸ್ಕೊಂಡಿದ್ದಾಳೆ. ಅದು ಏನದು, ಬಾಣ್ತಿ ಆದ ತಕ್ಷಣ ನೈಟಿನೇ ಹಾಕ್ಕೋಬೇಕಾ? ಯಾವುದು ಕಂಫರ್ಟ್ ಇದೆ ನಮಗೆ ಅದನ್ನ ಹಾಕ್ಕೋಬೇಕು, ಅದನ್ನ ಬಿಟ್ಟು ಇವ್ರು ಹೇಳಿದ್ದೇ ಹಾಕ್ಕೋಬೇಕು. ಅದರಿಂದ ಕೆಲವು ಮಾತುಗಳು ಬರುತ್ತೆ, ಅದೊಂದು ಸ್ವಲ್ಪ ಬೇಜಾರಾಗುತ್ತೆ, ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಸ್ವಲ್ಪ ಅಂತಲ್ಲ, ಅವ್ರ ಮಾತನ್ನ ನಾವು ಏನಾದರೂ ತಗೊಂಬಿಟ್ವಿ ಅಂದರೆ ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತೆ. ಮತ್ತು ಮಗುಗೆ ಫಸ್ಟ್ ಟೈಮ್ ನಾವು ತಾಯಿಯಾಗಿದ್ದೀವಿ ಅಂದಮೇಲೆ ಮಗು ಮೇಲೆ ತುಂಬ ಪ್ರೀತಿ ಇರುತ್ತೆ. ಮಗುನ ಎತ್ಕೊತೀವಿ, ಕೈಯಲ್ಲೇ ಇಟ್ಕೊಂಡಿರ್ತೀವಿ, ಪಾಪು ಜೊತೆ ಆಟ ಆಡ್ತೀವಿ. ಪಾಪುನ ಒಂದು ಸ್ವಲ್ಪ ಹಿಂಗೆ ಎತ್ಕೊಂಡ ತಕ್ಷಣ ಪಾಪುನ ಎತ್ಕೊಂಡ್ಬಿಟ್ಲು, ತಕ್ಷಣಕ್ಕೆ ಎತ್ಕೊಂಡ್ಬಿಟ್ಲು. ಪಾಪು ಕೈ ಬಿಸಿ ಆಗುತ್ತೆ, ಪಾಪುನ ಕೆಳಗೆ ಮಲಗಿಸು. ನಮಗೆ ನಮ್ಮ ಪಾಪುನ ಎತ್ಕೊಳ್ಳೋ ಸ್ವಾತಂತ್ರ್ಯನೂ ಇರಲ್ಲ, ಕೈ ಬಿಸಿ ಆಗುತ್ತೆ. ಅದಕ್ಕೆ ಕೆಳಗೆ ಮಲಗಲ್ಲ ಅವರು, ಕೈಯಲ್ಲಾದರೆ ಮಲಗ್ತಾರೆ. ಕೈಯಲ್ಲಾದರೆ ಯಾಕೆ ಮಲಗ್ತಾರೆ, ಕೆಳಗೆ ಬಿಟ್ಟ ತಕ್ಷಣ ಯಾಕೆ ಎದ್ದೇಳ್ತಾರೆ ಅಂದರೆ ಕೈಯಲ್ಲಿ ಅವರು ಒಂದು ಮುದ್ದೆ ಥರ ಹೀಗಾಗಿರುತ್ತೆ. ಸೊ ಹಾಗಾಗಿ ಕೈಯಲ್ಲಿ ನಿದ್ದೆ ಮಾಡಿರ್ತಾರೆ, ಅವ್ರನ್ನ ನಾವು ಕೆಳಗೆ ಹಾಕಿದ ತಕ್ಷಣ ಅವ್ರು ಫುಲ್ ಬಿಡಿಸ್ಕೊಂಬಿಡ್ತಾರಲ್ಲ, ಆಗಾಗ ಅವ್ರಿಗೆ ಎಚ್ಚರಾಗಿ ಅಳ್ತಾರೆ. ಅದನ್ನ ನೀವು ಕೈ ಬಿಸಿ, ಕೈ ಶಾಖ ಅಂತ ಹೇಳ್ತಾರೆ. ಆದರೆ ಆಗಲಿ ಬಿಡಿ, ಎಷ್ಟು ದಿನ ಆಗುತ್ತೆ, ಎಷ್ಟು ದಿನ ಅಂತ ಎತ್ಕೊತೀವಿ ಅಲ್ವಾ? ನಮ್ಮ ಪಾಪು ಅಲ್ವಾ, ಎತ್ಕೊಳ್ಳೋಣ, ತೊಂದರೆ ಇಲ್ಲ, ಯಾವ ತೊಂದರೆನೂ ಇಲ್ಲ. ನಮ್ಮ ಪಾಪನ ಎತ್ಕೊಳ್ಳೋದ್ರಿಂದ ನಮಗೇನಾದ್ರು ತೊಂದರೆ ಇದೆಯಾ? ಇಲ್ಲ, ಎತ್ಕೊಂಡಿರೋಣ. ನಾವು ಪಾಪುನ ಎಷ್ಟು ಎತ್ಕೊಳ್ತೀವಿ ಅಷ್ಟು ನಮಗೆ ಒಂದು ಬಾಂಡಿಂಗ್ ಬೆಳೆಯುತ್ತೆ, ಪಾಪುಗೂ ನಮಗೂ ಅಷ್ಟು ಬಾಂಡಿಂಗ್ ಬೆಳೆಯುತ್ತೆ. ಅದನ್ನ ಬಿಟ್ಟು ಪಾಪುನ ಎತ್ಕೊಬೇಡ, ಪಾಪುಯಿಂದ ದೂರ ಇರು, ಪಾಪುನ ಅಲ್ಲಿ ಮಲಗಿಸಿ ನೀನು ಈ ಕಡೆ ಇರು, ಅದೆಲ್ಲ ಹೇಳ್ತಾರೆ. ಅದೊಂದು ತುಂಬ ಬೇಜಾರಾಗುತ್ತೆ. ಮತ್ತು ಅದೇ ಹಾಲು ಸಾಲ್ತೆಲ್ಲ ತಿನ್ನಕ್ಕೆ ಕೊಡಿ, ಹಾಗೆ ಹೀಗೆ ನಾವೇನಾದರೂ ಹೇಳಿದ್ವಿ ಅಂದರೆ ಹೇಳ್ತಾರೆ, ನಾವು ಎತ್ತೇ ಇಲ್ವೇನೋ, ಇವಳೊಬ್ಬಳೇ ಪ್ರಪಂಚದಲ್ಲಿ ಎತ್ತಿರೋದು, 3 ಎತ್ತೊಳಿಗೆ 6 ಎತ್ತೊಳಿಗೆ ಹೇಳೋದ್ಲಂತೆ, ಹಂಗೆ ಹಿಂಗೆ
ಹೌದು. ಪ್ರಪಂಚದಲ್ಲಿ ನಾನೊಬ್ಳೇ ನನ್ನ ಮಕ್ಕಳನ್ನ ನಾನೊಬ್ಳೇ ಎತ್ತಿದ್ದು. ನೀವು ಯಾರೂ ಎತ್ತಿಲ್ಲ ಅಲ್ವಾ? ಯಾರೂ ಎತ್ತಿರಲ್ಲ. ನನ್ನ ಮಕ್ಕಳನ್ನ ನಾನು ತಾನೇ ಎತ್ತಿರೋದು. ಹಾಗಾಗಿ ನನ್ನ ಮಕ್ಕಳ ಮೇಲೆ ನನಗೆ ಎಲ್ಲದಕ್ಕಿಂತ ಪ್ರೀತಿ ಜಾಸ್ತಿ ಇರುತ್ತೆ. ಹಾಗಾಗಿ ಎಲ್ಲೋ ಫಸ್ಟ್ ಟೈಮ್ ಅಮ್ಮ ಆಗಿರೋರು ಅಯ್ಯೋ ಪಾಪುಗೆ ಏನಾಗುತ್ತೋ, ಅಯ್ಯೋ ಪಾಪುನ ಎಲ್ಲಿ ಬೀಳಿಸ್ಬಿಡ್ತಾರೆ, ಅಯ್ಯೋ ಪಾಪು ಆದ ತಕ್ಷಣ ಏನು ತಾಗ್ತೋ, ಏನು ಮಾಡಿದ್ರು, ಏನಾಯಿತು, ಯಾಕೆ ಅಳ್ತಾ ಇದೆ, ಇದೆಲ್ಲ ಬರುತ್ತೆ. ಅದನ್ನ ಅವ್ರನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ದೇನೆ ಏನಪ್ಪ ಅಂದರೆ ಒಂಥರ ನೋಡ್ಬಿಡ್ತಾರೆ. ನಾನು ಎಲ್ಲ ನೋಡ್ಬಿಟ್ಟಿದ್ದೀನಿ. ಅನುಭವ ಆದಮೇಲೇ ಒಂದೊಂದು ಗೊತ್ತಾಗುತ್ತೆ ಅಂತಾರಲ್ಲ, ಸತ್ಯವಾದ ಮಾತದು. ಒಂದೊಂದಕ್ಕೂ ಒಂದೊಂದು ಅನುಭವ ಆಗಲೇಬೇಕು. ಪಾಪು ಆದಮೇಲೆ ಯಾವುದೇ ಕಷ್ಟ ಇರಲ್ಲ. ನಮಗಂತೂ ಯಾವ ಕಷ್ಟನೂ ಆಗಲ್ಲ. ಪಾಪುಯಿಂದ ನಮಗೆ ಒಂದು ಸೂಜಿಯಷ್ಟು ಕಷ್ಟ ಇರಲ್ಲ. ಈ ಆ ಕಡೆ ಈ ಕಡೆಯವ್ರು ಇರ್ತಾರಲ್ಲ, ಅದರಿಂದ ತುಂಬ ದೊಡ್ಡ ಕಷ್ಟ. ಅದರಿಂದ ಡಿಪ್ರೆಷನ್ಗೆ ಹೋಗೋದಾಗಲಿ ಮಾಡೋದಾಗಲಿ ಎಲ್ಲ ಮಾಡುತ್ತೆ. ಇನ್ನೊಂದೇನಪ್ಪ ಅಂದರೆ ಅರ್ಥ ಮಾಡ್ಕೊಳ್ಳೋರಿದ್ದರೆ ಏನೂ ಆಗಲ್ಲ. ಡಿಪ್ರೆಷನ್ಗೆ ಹೋಗಲ್ಲ, ಎಲ್ಲಿಗೂ ಹೋಗಲ್ಲ. ಜೊತೆಗೆ ಅರ್ಥ ಮಾಡಿಕೊಂಡು ಅವಳಿಗೆ ಇವಾಗ ಆಗಲ್ಲ, ನಾವು ಅವಳನ್ನ ಅರ್ಥ ಮಾಡ್ಕೋಬೇಕು ಅನ್ನೋರಿದ್ದರೆ ಯಾವುದೇ ರೀತಿ ಆಗಲ್ಲ. ನಾವು ಹೇಗಿರಬೇಕು ಅಂದರೆ ನಮಗೆ ಗೊತ್ತಿದ್ರೆ ಸಾಕು. ನಾವು ನಮ್ಮ ಪಾಪುನ ಚೆನ್ನಾಗಿ ನೋಡ್ಕೊತಾ ಇದ್ದೀವ, ಅದಕ್ಕೆ ಹಾಲು ಸಾಕಾಗ್ತಿದೆ ಅಂತ ನಮಗೆ ಅನ್ನಿಸ್ತಾ ಇದೆಯಾ, ಎಲ್ಲ ಸಾಕಾಗ್ತಿದೆ ಅಂತ ನಮಗೆ ಅನ್ನಿಸ್ತಾ ಇದೆಯಾ, ಸಾಕು. ನಮಗೆ ಗೊತ್ತಾಗುತ್ತಲ್ಲ, ಒಬ್ಬ ತಾಯಿ ಆದಮೇಲೆ ತನ್ನ ಮಗುಗೆ ಏನು ಬೇಕು ಏನು ಬೇಡ ಅನ್ನೋದು ಅವಳಿಗೆ ಗೊತ್ತಾಗೇ ಆಗುತ್ತೆ. ಸೊ ಹಾಗಾಗಿ ನಮಗೆ ಏನು ಅನಿಸುತ್ತೆ ಹಾಗೆ ಮಾಡೋದು ಒಳ್ಳೆಯದು. ಅವ್ರ ಮಾತಿಗೆ ಕೇಳಿಸ್ಕೊಂಡ್ರೆ ಡಿಪ್ರೆಷನ್ಗೂ ಹೋಗ್ತೀವಿ, ಎಲ್ಲೆಲ್ಲಿಗೂ ಹೋಗ್ತೀವಿ. ಸೊ ಅದಷ್ಟೇ, ನಮ್ಗೆ ಗೊತ್ತಿದ್ರೆ ಸಾಕು. ಸೊ ಏನಪ್ಪ ಅಂದರೆ ಅದು ನಾವು ಯಾವ ಬಟ್ಟೆ ಹಾಕಬೇಕು, ಯಾವ ಬಟ್ಟೆ ಹಾಕ್ಬಾರ್ದು, ನಮಗೆ ಯಾವ್ದು ಕಂಫರ್ಟ್ ಇದೆ ನಾವು ಅದನ್ನ ಹಾಕಿದ್ರೆ ಸಾಕು. ನಮಗೆ ಪಾಪುಗೆ ಹಾಲು ಸಾಕಾಗ್ತಿಲ್ವ ಅಂತ ಗೊತ್ತಾಗ್ತಿದೆಯಾ, ನಮಗೆ ಗೊತ್ತಾಗ್ತಿದೆಯಾ, ಸಾಕು. ಒಬ್ಬ ತಾಯಿಗೆ ಏನು ಗೊತ್ತಾಗಬೇಕು, ಗೊತ್ತಾದರೆ ಸಾಕು. ಅವ್ರ ಮಾತಿಗೆ ತಲೆ ಕೆಡಿಸ್ಕೊಳ್ದೆ ಹೋದರೆ ನಮ್ಗೆ ಒಳ್ಳೆಯದು. ನಮ್ಮ ಜೊತೆ ಪಾಪು ಇರುತ್ತೆ, ಪಾಪುಗೆ ಹಾಲು ಕುಡಿಸ್ತೀವಿ, ಅದನ್ನೇ ಯೋಚನೆ ಮಾಡ್ತಾ ಹಾಲು ಕುಡಿಸೋದು, ಆ ಪಾಪುಗೆ ಎಫೆಕ್ಟ್ ಆಗೋದು, ಅದು ಯಾವುದೂ ತೊಂದರೆ ಇರಲ್ಲ. ಹಾಗಾಗಿ ನಮಗೆ ಏನು ಅನಿಸುತ್ತೆ, ಹೇಗಿರಬೇಕು, ಏನು ಮಾಡಬೇಕು ಅಂತ ಗೊತ್ತಿರೋದ್ರಿಂದ ನಮಗೇನು ಅನಿಸುತ್ತೆ ಅದನ್ನೇ ಮಾಡೋದು ತುಂಬ ಒಳ್ಳೆಯದು. ಇವ್ರ ಮಾತಿಗೆ ತಲೆ ಕೆಡಿಸ್ಕೋಬಾರ್ದು. ನಾನು ಅಷ್ಟೇ, ಯಾರ ಮಾತಿಗೂ ತಲೆ ಕೆಡಿಸ್ಕೊಳ್ತಾಯಿಲ್ಲ. ತುಂಬ ಬೇಜಾರಾದ್ಮೇಲೇ ಅಲ್ವಾ ಗೊತ್ತಾಗೋದು, ಓ ಹೀಗೆ ಅಂತ. ಹಾಗೆ ನನಗೂ ಕೂಡ ಗೊತ್ತಾಗಿದೆ. ಸೊ ಈಗ ಯಾವುದಕ್ಕೂ ಬೇಜಾರು ಮಾಡ್ಕೊತ ಇಲ್ಲ. ಈಗ ಎಲ್ಲ ಚೆನ್ನಾಗಿದೆ. ನನಗೆ ಗೊತ್ತಾಗ್ತಿದೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ನನಗೆ ಗೊತ್ತಾಗ್ತಾ ಇದೆ. ಅದರಿಂದ ನಾನು ಹಾಗೆ ಇದ್ದೀನಿ ಈಗ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ಇನ್ನು ಮುಂದೆ ಹೀಗೆ ವಿಡಿಯೋ ಬರ್ತಾ ಇರುತ್ತೆ. ನಿಮಗೆ ಮುಂದಿನ ವಿಡಿಯೋ ಯಾವ್ದು ಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಇದು ನನ್ನ ಚಾನಲ್ನಲ್ಲಿ ಮೊದಲನೇ ವಿಡಿಯೋ ಆಗಿರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ.